ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಬೇರೆ ಭಾಷೆಯ ಚಿತ್ರಗಳಲ್ಲೂ ಟೈಗರ್ ಅಂತಾನೆ ಗುರುತಿಸಿಕೊಂಡವರು ಟೈಗರ್ ಪ್ರಭಾಕರ್ ಅವರು. ನಮ್ ಕನ್ನಡ ಚಿತ್ರರಂಗದ ಮೊದಲನೇ ಆಕ್ಷನ್ ಹೀರೋಸ್ ಅಂದ್ರೆ ಇವರಿಬ್ರೆ. ಆಕ್ಷನ್ಸ್ ಅನ್ನೋದು ಸುಮಾರು ಜನಕ್ಕೆ ಇಷ್ಟ ಆಗುವಂತ ಒಂದು ವಿಷಯ. ಹೇಗೆ ಕಾಮಿಡಿನ ಲೈಕ್ ಮಾಡ್ತಾರೋ, ಹಾಡುಗಳನ್ನ ಲೈಕ್ ಮಾಡ್ತಾರೋ, ಅದೇ ತರ ಫೈಟ್ಸ್ ಗಳನ್ನ ತುಂಬಾ ಇಷ್ಟಪಡೋರು. 70s ಮುಂಚೆ ಅಂದ್ರೆ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬರಕ್ ಮುಂಚೆ ಫೈಟ್ ಮಾಸ್ಟರ್ ಗಳು ಫೈಟ್ ಗಳನ್ನ ಕಂಪೋಸ್ ಮಾಡೋದಕ್ಕೂ ವಿಷ್ಣುವರ್ಧನ್ ಅವರು ಬಂದ ಮೇಲೆ ಫೈಟ್ ಗಳು ಕಂಪೋಸ್ ಆಗೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಸುಮಾರು ಸಿನಿಮಾಗಳಿದೆ. ಸಿಂಗಪೂರಿನಲ್ಲಿ ರಾಜ ಕುಲ್ಲ, ಮಹಾಪ್ರಚಂಡರು, ಸಹೋದರರ ಸವಾಲ್, ಸಾಹಸ ಸಿಂಹ, ಸಿಡಿದೆದ್ದ ಸಹೋದರ, ಒಂದೇ ಗುರಿ, ಮುತ್ತೈದೆ ಭಾಗ್ಯ, ಟೈಗರ್ ಅಂತ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಕಿಕ್ಸ್, ಪಂಚಸ್, ಜಂಪಿಂಗ್ ಫೈಟ್ಸ್ ಅಂತ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಒಂದು ಆಯಾಮ ತಂದವರು ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಅಂದ್ರೆ ಅದು ಸುಳ್ಳಾಗಲ್ಲ. ಅದರಲ್ಲೂ ಪ್ರಭಾಕರ್ ಅವರು ವಿಲ್ಲನ್ ಆಗಿರುವಾಗ ವಿಷ್ಣುವರ್ಧನ್ ಅವ್ರಿಗೂ ಮತ್ತು ಪ್ರಭಾಕರ್ ಅವ್ರಿಗೂ ಹೇಗಾದ್ರೂ ಒಂದು ಫೈಟ್ ನ ಕಂಪೋಸ್ ಮಾಡೋರು. ಕಾರಣ ಥಿಯೇಟರ್ ಅಲ್ಲಿ ಆಡಿಯನ್ಸ್ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವ್ರ ಫೈಟ್ ಅಂದ್ರೆ ತುಂಬಾ ಇಷ್ಟಪಡೋರು. ಕಾರಣ ಇಬ್ರು ಬಾಡಿ ಲ್ಯಾಂಗ್ವೇಜ್ಗೂ ಆ ಫೈಟ್ಗೂ ಯಾರು ಬೆಸ್ಟ್ ಅನ್ನೋ ರೇಂಜ್ ಹೋಗ್ತಾ ಇದ್ರು. ಅದು ಮಾತ್ರ ಅಲ್ಲ, ರಿಯಾಲಿಟಿ ಇರ್ತಾ ಇತ್ತು.